ಹಾಯ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಹೆಲ್ತಿ ಕುಕ್ ಚಾನಲ್ಗೆ ಸ್ವಾಗತ. ನಾವು ಚಿಕ್ಕದಿರಬೇಕಂದ್ರೆ ಸಾಕಷ್ಟು ಈ ಗೋಧಿ ಕಡೆಯುವ ಕಲ್ಲಲ್ಲಿ ಅಥವಾ ರುಬ್ಬುವ ಕಲ್ಲಲ್ಲಿ ರುಬ್ಬಿ ಮಾಡಿದಂತಹ ಒಂದು ಗೋಧಿ ದೋಸೆ ಬೇಕಾದಷ್ಟು ತಿಂದಿದ್ದೇವೆ. ಬಹಳ ಒಳ್ಳೆಯದಿದು ಆರೋಗ್ಯಕ್ಕೆ. ಆದರೆ ಈಗ ನಾನು ಮತ್ತೆ ಅದನ್ನೇ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಈಗ ಗೋಧಿಯನ್ನು ಸಾಮಾನ್ಯ ಒಂದು 6ರಿಂದ 8 ಗಂಟೆ ತನಕ ನೀರಲ್ಲಿ ಹಾಕದೆ ಹಾಗೇ ತೊಳೆದು ಕೂಡ ಮಾಡ್ಬೋದು. ಆದರೆ ನೀರಲ್ಲಿ ಹಾಕಿದಾಗ ನಮಗೆ ಬೇಗ ಕಡೆದು ಅಥವಾ ರುಬ್ಬಿ ಆಗ್ತದೆ. ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಉಪ್ಪು ಹಾಕಿ ಇದನ್ನೊಂದು ಚಿರೋಟಿ ರವೆಯ ಸೈಜಲ್ಲಿ ರುಬ್ಬಿ ತೆಗೀರಿ. ಇನ್ನೂ ಸ್ವಲ್ಪ ಚಿಕ್ಕದಾದರೆ ಪರವಾಗಿಲ್ಲ, ಆದರೆ ಪೂರ್ತಿ ನಮ್ಮ ಹಿಟ್ಟು ಕಲಸಿದಾಗೆ ನೈಸ್ ಆಗೋದು ಬೇಡ. ಅದಕ್ಕೆ ಸರಿಯಾದ ನೀರಿನ ಅಳತೆ ಮಾಡಿ ಒಂದು 10 ನಿಮಿಷ ಹಾಗೆ ಮುಚ್ಚಿಡಿ. ನಂತರ ಅಲ್ಲಿ ಕಾವಲಿ ಬಿಸಿ ಮಾಡಿದ ನಂತರ ಆ ಕಾವಲಿಯನ್ನು ಪೂರ್ತಿಯಾಗಿ ಸಣ್ಣ ಫ್ಲೇಮಲ್ಲಿ ಅಥವಾ ಮಧ್ಯಮ ಫ್ಲೇಮಲ್ಲಿ ಇಟ್ಟ ಮೇಲೆ ದೋಸೆ ಒಯ್ಯಬೇಕು. ಮತ್ತು ಈ ಫ್ಲೇಮಲ್ಲಿ ಇಡಿ. ದೋಸೆ ತೆಗೆಯುವಾಗ ಮತ್ತೆ ಲೋ ಫ್ಲೇಮ್ ಮಾಡಿ. ಹೀಗೆ ಮಾಡ್ತಾ ಸೂಪರಾಗಿರುವ ದೋಸೆ ಮಾಡಬೇಕು. ಯಾಕಂದರೆ ನಾವು ದೋಸೆ ಒಯ್ಯುವಾಗ ಈ ಫ್ಲೇಮಲ್ಲಿ ಇಟ್ಟರೆ ಹಿಟ್ಟು ಕೂಡ ನಮ್ಮ ಸೌಟಿನ ಜೊತೆ ಬರ್ತದೆ. ಹಾಗಾಗಿ ದೋಸೆ ಒಯ್ಯುವಾಗ ಆದಷ್ಟು ಸಣ್ಣ ಫ್ಲೇಮಲ್ಲಿಡಿ. ಮತ್ತೆ ಫ್ಲೇಮ್ ದೊಡ್ಡದು ಮಾಡಲೇಬೇಕು. ಹೀಗೆ ಒಂದೊಂದು ದೋಸೆಯನ್ನು ಮಾಡಿ ಇದಕ್ಕೆ ಸಾಮಾನ್ಯವಾಗಿ ಮೀನು ಸಾರು, ಚಿಕನ್ ಸಾರು, ಕಾಳುಗಳ ಸಾರೆಲ್ಲ ತುಂಬ ಸೂಟ್ ಆಗ್ತದೆ. ಮತ್ತು ಹಾಗೆ ಕೂಡ ತಿನ್ಬೋದು. 1-2 ಡ್ರಾಪ್ಸ್ ಎಣ್ಣೆ ಹಾಕಿ ಅದನ್ನು ಮಗುಚಿ ಹಾಕಿದರೆ ಹಾಗೆ ಬಿಸಿ ಟೀಗೆ ಬಿಸಿ ದೋಸೆಯನ್ನು ಹಾಗೆ ಕೂಡ ತಿನ್ಬೋದು. ನನಗೆ ಪ್ರತಿ ಸಲ ಈ ದೋಸೆ ಮಾಡಿದಾಗ ನಮ್ಮ ಅಮ್ಮ ನೆನಪಿಗೆ ಬರ್ತಾರೆ. ಯಾಕಂದರೆ ನಮಗೆ ರಾತ್ರಿ ಹೊತ್ತಲ್ಲೆಲ್ಲ ನಮ್ಮ ಅಮ್ಮ ಗೋಧಿ ದೋಸೆನ ತುಂಬ ಮಾಡಿಕೊಡ್ತಾಯಿದ್ರು. ಅದೇನು ಅಂತ ಗೊತ್ತಿಲ್ಲ, ಆ ಟೈಮಲ್ಲೆಲ್ಲ ಒಳ್ಳೆಯ ಗೋಧಿ ಕೂಡ ಸಿಗ್ತಾಯಿತ್ತು. ಎಲ್ಲರೂ ಮನೆಯಲ್ಲಿ ಹೀಗೆ ಮಕ್ಕಳಿಗೆಲ್ಲ ಮಾಡಿಕೊಡಿ. ನಾವು ಗೋಧಿ ಹಿಟ್ಟಲ್ಲಿ ಎಲ್ಲವೂ ಈಗಿನ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಇದೆ, ಸಕ್ಕರೆ ಕೂಡ ಮಿಕ್ಸ್ ಮಾಡ್ತಾರೆ. ಆದರೆ ನಾವು ಗೋಧಿಯನ್ನು ಚೆನ್ನಾಗಿ ತೊಳೆದು ಹೀಗೆ ಮಾಡಿದಾಗ ಚೆನ್ನಾಗಿರ್ತದೆ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.